ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ರಾಗಿ ಹಿಟ್ಟಿನ ಫ್ರೂಟ್ಸ್ ಕಸ್ಟರ್ಡ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ರಾಗಿ ಹಿಟ್ಟಿನಲ್ಲಿ ಹೆಲ್ತಿಯಾಗಿ ಕಸ್ಟರ್ಡ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ಹಾಗೆ ಮಿಕ್ಸಿ ಜಾರಿಗೆ 150 ಗ್ರಾಮ್ ಸಕ್ಕರೆ ಅಥವಾ ಅರ್ಧ ಬಟ್ಟಲು ಸಕ್ಕರೆಯನ್ನು ಹಾಕಿ 4-5 ಏಲಕ್ಕಿಯನ್ನು ಹಾಕಿ ಇದನ್ನು ಪೌಡ್ರ್ ಮಾಡಿಟ್ಟುಕೊಳ್ಳಬೇಕು. ಇದು ಚೆನ್ನಾಗಿ ಪೌಡ್ರ್ ಮಾಡಿಟ್ಟುಕೊಳ್ಳಿ. ಹಾಗೆ 4 ಟೇಬಲ್ ಸ್ಪೂನ್ ರಾಗಿ ಹಿಟ್ಟಿನಿಂದ ಕಸ್ಟರ್ಡ್ ಒಂದ್ಸರಿ ಫ್ರೂಟ್ ಕಸ್ಟರ್ಡ್ ಮಾಡಿ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಹಾಕಿದ್ರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಈ ರಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದರಲ್ಲಿ ಗಂಟಿರಬಾರ್ದು. ಆ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಿಂದ ಕೂಡ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಕಸ್ಟರ್ಡ್ ಪೌಡ್ರ್ ಇಲ್ಲದೆ ರಾಗಿ ಹಿಟ್ಟಿನಿಂದನೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟಿನ ಫ್ರೂಟ್ಸ್ ಕಸ್ಟರ್ಡ್, ಮಿಲ್ಕ್ ಕಸ್ಟರ್ಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಅರ್ಧ ಲೀಟ್ರ್ ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ಥರದಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಕುದಿಯುವಾಗ ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಟುಕೊಂಡ ಸಕ್ಕರೆ ಹಾಗೂ ಏಲಕ್ಕಿ ಪೌಡ್ರನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ನಿಮಗೆ ಸಕ್ಕರೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕಿಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. 5 ನಿಮಿಷವರೆಗೆ ಚೆನ್ನಾಗಿ ಕುದಿಯಬೇಕು. ಮನೆಯಲ್ಲಿದ್ದ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೇ ಮಾಡ್ಬೋದು ಈ ಈಸಿಯಾದ ಫ್ರೂಟ್ ಕಸ್ಟರ್ಡ್. ನೋಡಿ, ಹಾಲು ಚೆನ್ನಾಗಿ ಇವಾಗ ಕುದೀತಾ ಇದೆ. ಈ ಥರದಲ್ಲಿ ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಾವು ಮಿಕ್ಸ್ ಮಾಡಿಟ್ಟುಕೊಂಡ ರಾಗಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕಿ, ರಾಗಿ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸ್ವಲ್ಪ ತಿಕ್ನೆಸ್ ಬರುವವರೆಗೆ ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸ್ವಲ್ಪ ತಿಕ್ನೆಸ್ ಇದ್ರೇ ಕಸ್ಟರ್ಡ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ಕುದಿಯಲು ಬಿಡಿ. ಸಣ್ಣ ಉರಿಯಲ್ಲೇ ಕುದಿಸಿ, ಯಾಕೆಂದರೆ ಹಾಲು ಉಕ್ಕಿ ಬರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಕುದಿಸ್ತಾ ಇರಿ. ಇದು ಕಲರ್ ಬೇಕಂದರೆ ನಿಮ್ಮ ಫುಡ್ ಕಲರ್ ಹಾಕೋಬೋದು, ಅಥವಾ ಅರಿಶಿಣ ಪೌಡ್ರ್ ಹೆಲ್ತಿಗೆ ತುಂಬ ಒಳ್ಳೆಯದು. 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ, ನಿಮಗೆ ಕಲರ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ, ಇಲ್ಲ ಅಥವಾ ಕಲರ್ ಫುಡ್ಡನ್ನು ಹಾಕಿಕೊಳ್ಳಬಹುದು. ನೋಡಿ, ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗೆ ಗಟ್ಟಿ ಆಗುವವರೆಗೆ ಚೆನ್ನಾಗಿ ಕುದಿಸ್ತಾ ಇರಿ. ಸ್ವಲ್ಪ ಹೈ ಫ್ಲೇಮಲ್ಲಿ, ಲಾಸ್ಟ್ಗೆ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಗಟ್ಟಿ ತಿಕ್ಕಾಗಿ ಬರಬೇಕು. ಇನ್ನೂ ತಿಕ್ಕಾಗಬೇಕು. ಸ್ವಲ್ಪ ಇದು ಆರಿದ ಮೇಲೆ ನಿಮಗೆ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ತಿಕ್ನೆಸ್ ಬರುತ್ತೆ. 4 ತಾಸಿನವರೆಗೆ ಫ್ರಿಜ್ಜಲ್ಲಿಟ್ಟರೆ ಕೂಲ್ ಆದಮೇಲೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕುದಿಸಿ ತಿಕ್ಕಾದ ಮೇಲೆ ಫ್ರಿಜ್ಜಲ್ಲಿ 4 ತಾಸು ಇದು ಚೆನ್ನಾಗಿ ಕೂಲ್ ಆಗಲು ಬಿಡಿ. ಎಷ್ಟು ಕೂಲ್ ಆಗುತ್ತೋ ಅಷ್ಟು ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಕೂಲ್ ಆದ ಮೇಲೆ ಫ್ರಿಜ್ಜಿಂದ ತೆಗೆದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನೋಡಿ, ಈ ಥರದಲ್ಲಿ ಹಾಕಿ ನಿಮಗೆ ಯಾವ್ಯಾವ ಫ್ರೂಟ್ಸ್ ಬೇಕೋ ಎಲ್ಲ ಫ್ರೂಟ್ಸು ಹಾಕಿಕೊಳ್ಳಬಹುದು. ನಾನು ಯೂಸ್ ಮಾಡಿದ ಫ್ರೂಟ್ಸ್ ಅಂದರೆ ಬನಾನಾ ಹಾಗೂ ಆ್ಯಪಲ್, ಇವು 2 ಮಾತ್ರ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಬೇಕಂದರೆ ಬೇರೆ ಬೇರೆ ಫ್ರೂಟ್ಸು ಕೂಡ ಹಾಕಿಕೊಳ್ಳಿ. ಹಾಗೆ ದಾಳಂಬ್ರಿ ಹಣ್ಣು, ಗ್ರಾನೈಟ್ ಇದು ಕೂಡ ನಾನು ಹಾಕಿದ್ದೀನಿ. ನಿಮಗೆ ಬೇಕಂದರೆ ನಿಮ್ಮ ಇಷ್ಟ. ಇಲ್ಲ ಬನಾನಾ ಮಾತ್ರ ಇದ್ದರೆ ಅದು ಕೂಡ ಬನಾನಾದಲ್ಲೇ ಮಾಡಿಕೊಳ್ಳಿ. ಕಸ್ಟರ್ಡ್ ತುಂಬ ಚೆನ್ನಾಗಿರುತ್ತೆ. ಈ ಕಸ್ಟರ್ಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ರಾಗಿ ಹಿಟ್ಟಿನಿಂದ ಮಾಡಿದ ಫ್ರೂಟ್ ಕಸ್ಟರ್ಡ್ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್.